ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೋಡಿ ಬರ್ತಾ ಬೇಕಾಗಿರೋ ಹಣ್ಣುಗಳನ್ನೆಲ್ಲ ಕಲಿ ತಂದಿದ್ದೀನಿ. ಕೇಸರ್ ತುಂಬ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂತ ತರಿಸಿದ್ದೀನಿ ನೋಡಿ. ನೋಡು, ನಿನ್ನ ಗಂಡನ್ಗೆ ಹೇಳು ಕೇಸರಿ ತಂದು ಹಾಲು ಚೆನ್ನಾಗಿ ಕಲಿಸ್ಕೊಡಕ್ಕೆ ಹೇಳು. ನಾನು ನಾವಿಬ್ಬರು ಮಾತಾಡಿದ್ದನ್ನ ನಿಮ್ಮ ಯಜಮಾನ್ರು ಹಾಗೆ ಹೇಳ್ತಿದ್ದಾರೆ. ಇದಕ್ಕೇನೆ ನಾನು ಎಲ್ಲಿ ಹೋದ್ರೂ ನಾನು ಏನು ಮಾಡ್ತಾರೋ ಅವ್ರಿಗೆಲ್ಲ ಗೊತ್ತಾಗ್ತಿರತ್ತೆ. ಪ್ರತಿಯೊಂದನ್ನು ಈ ಕ್ಯಾಮ್ರಾ ಮೂಲಕ ಗಮನಿಸ್ತಾ ಇರ್ತಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ಮರಿ ಅಪ್ಪ, ನೀವಾ? ಇಲ್ಲಿ ನಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ? ಅದು ಸರಿ ರೀ. ಈ ಮನೇಲಿ ನಾನು ನೀವು ಅಜ್ಜಿ ಬಿಟ್ರೆ ಇನ್ಯಾರು ಬರಕ್ಕೆ ಸಾಧ್ಯ? ಬಂದರೂ ನಿಮಗೆ ಗೊತ್ತಾಗುತ್ತಲ್ಲ. ಹಾಗಾದ್ರೆ ಏನು ಚಿನ್ನಮರಿ? ಅಂದರೆ ಯಾರಾದರೂ ಬಂದರೆ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತಲ್ವಾ ಅಂತ. ಯಾಕೋ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ವಿಷಯ ಇಟ್ಕೊಂಡು ಕೊರಗ್ತಾ ಇದ್ದೀರಿ ಅನಿಸ್ತಾ ಇದೆ. ನನ್ನ ಹತ್ರ ಹೇಳ್ತಾ ಇಲ್ಲ, ಹೇಳಿ. ನನ್ನ ಮುದ್ದಾಗಿ ನೋಡ್ಕೊಳ್ಳೋ ಗಂಡ ಇರುವಾಗ ನಾನು ಯಾಕೆ ಕೊರಗಲಿ? ನಿಮಗೆ ಗೊತ್ತಲ್ಲ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗೋದು ಸಹಜ. ಅದಕ್ಕೋಸ್ಕರ ಒಂದ್ಸತಿ ಇದ್ದಿದ್ದ ಥರ ಇನ್ನೊಂದ್ಸತಿ ಇರೋಕ್ಕಾಗ್ತಿಲ್ಲ ಅಷ್ಟೇ. ಅಷ್ಟೇ ತಾನೇ? ಇನ್ಯಾವುದೋ ಬೇರೆ ವಿಷಯ ಇಲ್ಲ ಅಲ್ವಾ? ಇದನ್ನ ನನ್ನ ಹತ್ರ ಹೇಳಿ ಚಿನ್ನಮರಿ. ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಆಫೀಸಿಗೆ ಲೇಟ್ ಆಯಿತು, ಹೊರಡಿ ನೀವು ಮೊದಲು. ನೀನು ಈ ಥರ ಮೂಡಲ್ಲಿದ್ದಾಗ ನಾನು ಆಫೀಸ್ಗೆ ಹೋಗೋಕೆ ಮನಸ್ಸು ಹೆಂಗೆ ಬರುತ್ತೆ? ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, ಮನೆಯೇ ಇದು ಬಿಡ್ತೀನಿ, ನಿಮ್ಮನ್ನು ನೋಡ್ಕೋತೀನಿ. ಹಾಂ, ಅದೇ ಮತ್ತೆ ಏನ್ರಿ ನೀವು ಆಫೀಸ್ ತಪ್ಪಿಸ್ಕೊಳ್ಳೋಕೆ ರೀಸನ್ ಹುಡುಕ್ತಾ ಇರ್ತೀರಲ್ಲ, ಅದೆಲ್ಲ ಏನು ಬೇಡ. ನಾನು ಚೆನ್ನಾಗೇ ಇದ್ದೀನಿ. ಹಾಗೇನಾದರೂ ಆದರೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಹೊಡಿ 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 ಮೊದಲು ಹೊರಡಿ. ಹೋಗ್ಬರ್ತೀನಿ, ಮನೆ ಕಡೆ ಜೋಪಾನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.